ಓಂ ಶಾಂತಿ. ಮುರಳಿಯ ದಿನಾಂಕ 25/6/2024. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಪಕ್ಕಾ ನಿಶ್ಚಯ ಮಾಡಿಕೊಳ್ಳಿ, ನಾನು ಆತ್ಮನಾಗಿದ್ದೇನೆ. ಆತ್ಮ ಎಂದು ತಿಳಿದು ಪ್ರತಿ ಕಾರ್ಯ ಪ್ರಾರಂಭ ಮಾಡಿದಾಗ ತಂದೆಯ ನೆನಪು ಬರುವುದು, ಪಾಪ ಆಗುವುದಿಲ್ಲ. ಪ್ರಶ್ನೆ: ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಯಾವ ಪರಿಶ್ರಮ ಪ್ರತಿಯೊಬ್ಬರೂ ಪಡಬೇಕು ಅಥವಾ ಮಾಡಬೇಕು? ಕರ್ಮಾತೀತ ಸ್ಥಿತಿಯ ಸಮೀಪತೆಗೆ ಗುರುತು ಏನಾಗಿದೆ? ಉತ್ತರ: ಕರ್ಮಾತೀತರಾಗಲು ನೆನಪಿನ ಬಲದಿಂದ ತಮ್ಮ ಕರ್ಮೇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಳ್ಳುವ ಪರಿಶ್ರಮ ಪಡಬೇಕು. ಅಭ್ಯಾಸ ಮಾಡಿ, ನಾನು ನಿರಾಕಾರ ಆತ್ಮ, ನಿರಾಕಾರ ತಂದೆಯ ಸಂತಾನನಾಗಿದ್ದೇನೆ. ಎಲ್ಲ ಕರ್ಮೇಂದ್ರಿಯಗಳು ನಿರ್ವಿಕಾರಿಯಾಗಬೇಕು. ಇದಾಗಿದೆ ಜಬರ್ದಸ್ತ್ ಪರಿಶ್ರಮ. ಎಷ್ಟೆಷ್ಟು ಕರ್ಮಾತೀತ ಸ್ಥಿತಿಯ ಸಮೀಪ ಬರುತ್ತೀರಾ ಅಷ್ಟು ಅಂಗವೂ ಶೀತಲವಾಗುವುದು, ಸುಗಂಧಿತವಾಗುವುದು. ಅದರಿಂದ ವಿಕಾರಗಳ ದುರ್ಗಂಧ ಬಿಟ್ಟು ಹೋಗುವುದು, ಅತೀಂದ್ರಿಯ ಸುಖದ ಅನುಭವವಾಗುತ್ತಾ ಇರುವುದು. ಓಂ ಶಾಂತಿ. ಶಿವ ಭಗವಾನು ವಾಚ. ಯಾರ ಪ್ರತಿಯಾಗಿ ಎಂದು ಇದಂತೂ ಮಕ್ಕಳಿಗೆ ಹೇಳಬೇಕಾಗಿಲ್ಲ, ಏಕೆಂದರೆ ಮಕ್ಕಳಿಗೆ ಗೊತ್ತಿದೆ ಶಿವ ತಂದೆ ಜ್ಞಾನ ಸಾಗರ ಆಗಿದ್ದಾರೆ, ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿದ್ದಾರೆ ಅಂದಾಗ ಅವಶ್ಯವಾಗಿ ಆತ್ಮರ ಜೊತೆ ಮಾತನಾಡುತ್ತಾರೆ. ಶಿವ ತಂದೆ ಓದಿಸುತ್ತಾರೆ ಎಂದು ಮಕ್ಕಳಿಗೆ ತಿಳಿದಿದೆ ಅಲ್ವಾ? ಬಾಬಾ ಎಂಬ ಶಬ್ದದಿಂದ ಪರಮಾತ್ಮನಿಗೆ ತಂದೆ ಎಂದು ಹೇಳುತ್ತಾರೆಂದು ತಿಳಿದುಕೊಳ್ಳುತ್ತೀರಾ. ಎಲ್ಲ ಮನುಷ್ಯ ಮಾತ್ರರು ಆ ಪರಮಾತ್ಮನಿಗೆ ತಂದೆ ಎಂದು ಹೇಳುತ್ತಾರೆ. ಆ ತಂದೆ ಪರಮಧಾಮದಲ್ಲಿರುತ್ತಾರೆ. ಮೊಟ್ಟ ಮೊದಲು ಈ ಮಾತುಗಳನ್ನು ಪಕ್ಕಾ ಮಾಡಿಕೊಳ್ಳಬೇಕು. ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಬೇಕು ಮತ್ತು ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕು. ತಂದೆ ಏನೆಲ್ಲ ತಿಳಿಸುತ್ತಾರೆ ಅದನ್ನು ಆತ್ಮವೇ ಧಾರಣೆ ಮಾಡಿಕೊಳ್ಳುತ್ತದೆ. ಯಾವ ಜ್ಞಾನ ಪರಮಾತ್ಮನಲ್ಲಿದೆಯೋ ಅದು ಆತ್ಮನಲ್ಲಿಯೂ ಕೂಡ ಬರಬೇಕು. ನಂತರ ಮುಖದಿಂದ ವರ್ಣನೆ ಮಾಡಲಾಗುವುದು. ಏನೆಲ್ಲ ವಿದ್ಯಾಭ್ಯಾಸ ಓದಲಾಗುವುದು ಅದು ಆತ್ಮವೇ ಓದುವುದು. ಆತ್ಮ ಹೊರಟು ಹೋದರೆ ವಿದ್ಯಾಭ್ಯಾಸ ಅದರ ಬಗ್ಗೆ ಏನೂ ಗೊತ್ತಾಗುವುದಿಲ್ಲ. ಆತ್ಮ ಮೊದಲು ತನ್ನನ್ನು ತಾನು ಪಕ್ಕಾ ನಿಶ್ಚಯ ಮಾಡಿಕೊಳ್ಳಬೇಕು. ನನ್ನ ಆತ್ಮ ಎಂಬ ನಿಶ್ಚಯ ಪಕ್ಕಾ ಮಾಡಿಕೊಳ್ಳಬೇಕು. ಈಗ ದೇಹದ ಅಭಿಮಾನವನ್ನು ಬಿಡಬೇಕು. ಆತ್ಮವೇ ಕೇಳುತ್ತದೆ, ಆತ್ಮವೇ ಧಾರಣೆ ಮಾಡಿಕೊಳ್ಳುತ್ತದೆ. ಆತ್ಮ ಇಲ್ಲವೆಂದರೆ ಶರೀರ ಅಲುಗಾಡಲು ಸಹ ಸಾಧ್ಯವಿಲ್ಲ. ಈಗ ತಾವು ಮಕ್ಕಳು ಪಕ್ಕಾ ನಿಶ್ಚಯ ಮಾಡಿಕೊಳ್ಳಬೇಕು. ಪರಮಾತ್ಮ ಈ ಶರೀರದ ಮೂಲಕ ಅಂದರೆ ಬ್ರಹ್ಮ ಬಾಬ್ರವರ ಮೂಲಕ ತಿಳಿಸುತ್ತಿದ್ದಾರೆ. ಪದೇ ಈ ಮಾತೆ ಮರೆತು ಹೋಗುತ್ತದೆ, ದೇಹದ ನೆನಪು ಬರುತ್ತದೆ. ಇದು ಸಹ ಗೊತ್ತಿದೆ, ಒಳ್ಳೆಯ ಮತ್ತು ಕೆಟ್ಟ ಸಂಸ್ಕಾರ ಆತ್ಮನಲ್ಲೇ ಇರುವುದು. ಮದ್ಯಪಾನ ಮಾಡುವುದು, ಕೆಟ್ಟ ಮಾತುಗಳನ್ನು ಮಾತನಾಡುವುದು, ಇದು ಸಹ ಆತ್ಮವೇ ಕರ್ಮೇಂದ್ರಿಯಗಳ ಮೂಲಕ ಮಾಡುವುದು. ಆತ್ಮವೇ ಈ ಕರ್ಮೇಂದ್ರಿಯಗಳ ಮೂಲಕ ಇಷ್ಟೊಂದು ಪಾತ್ರವನ್ನು ಅಭಿನಯಿಸುತ್ತದೆ. ಮೊಟ್ಟ ಮೊದಲು ಅವಶ್ಯವಾಗಿ ಆತ್ಮ ಅಭಿಮಾನಿ ಆಗಬೇಕು. ತಂದೆ ಆತ್ಮರಿಗೆ ಓದಿಸುತ್ತಿದ್ದಾರೆ. ಆತ್ಮವೇ ಪುನಃ ಈ ಜ್ಞಾನವನ್ನು ಸಂಸ್ಕಾರದಲ್ಲಿ ತೆಗೆದುಕೊಂಡು ಹೋಗುವುದು. ಹೇಗೆ ಪರಮಧಾಮದಲ್ಲಿ ಪರಮಾತ್ಮ ಜ್ಞಾನ ಸಹಿತವಾಗಿರುತ್ತಾರೆಯೋ ಹಾಗೆಯೇ ನಾವು ಆತ್ಮರೂ ಸಹ ಈ ಜ್ಞಾನವನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತೇವೆ. ತಂದೆ ತಿಳಿಸ್ತಾರೆ, ತಾವು ಮಕ್ಕಳನ್ನು ನಾನು ಈ ಜ್ಞಾನ ಸಹಿತವಾಗಿ ಕರೆದುಕೊಂಡು ಹೋಗುತ್ತೇನೆ. ಪುನಃ ನೀವು ಆತ್ಮರು ಪಾತ್ರದಲ್ಲಿ ಬರುತ್ತೀರಾ. ನಿಮ್ಮ ಪಾತ್ರ ಹೊಸ ಪ್ರಪಂಚದಲ್ಲಿ ಪ್ರಾರಂಭವಾಗುವುದು. ಪ್ರಾರಬ್ಧವನ್ನು ಭೋಗಿಸುತ್ತೀರಾ. ಜ್ಞಾನ ಮರೆತು ಹೋಗುತ್ತದೆ, ಮರ್ಜ್ ಆಗಿಬಿಡತ್ತೆ. ಇದೆಲ್ಲವನ್ನು ಬಹಳ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು. ಮೊಟ್ಟ ಮೊದಲು ಬಹಳ ಪಕ್ಕಾ ಮಾಡಿಕೊಳ್ಳಬೇಕು, ನಾನು ಆತ್ಮನಾಗಿದ್ದೇನೆ. ಅನೇಕರು ಇದನ್ನೇ ಮರೆತು ಹೋಗುತ್ತಾರೆ. ತಮ್ಮ ಜೊತೆ ತುಂಬ ಪರಿಶ್ರಮ ಪಡಬೇಕು. ವಿಶ್ವದ ಮಾಲೀಕರಾಗಬೇಕಾದರೆ ಪರಿಶ್ರಮವಿಲ್ಲದೆ ತಯಾರಾಗಲು ಸಾಧ್ಯವೇ? ಪದೇ ಈ ಅಂಶವನ್ನೇ ಮರೆತು ಹೋಗುತ್ತೀರಾ, ಏಕೆಂದರೆ ಇದು ಹೊಸ ಜ್ಞಾನವಾಗಿದೆ. ಯಾವಾಗ ತಮ್ಮನ್ನು ತಾವು ಆತ್ಮ ಎಂಬುದನ್ನು ಮರೆತು ದೇಹಾಭಿಮಾನದಲ್ಲಿ ಬರುತ್ತೀರಾ ಆಗ ಯಾವುದಾದರೊಂದು ಪಾಪವಾಗುವುದು. ದೇಹಿ ಅಭಿಮಾನಿ ಆಗುವುದರಿಂದ ಎಂದಿಗೂ ಪಾಪವಾಗುವುದಿಲ್ಲ.
ಪಾಪಗಳೆಲ್ಲ ಭಸ್ಮವಾಗುತ್ತವೆ. ನಂತರ ಅರ್ಧ ಕಲ್ಪಕ್ಕಾಗಿ ಯಾವುದೇ ಪಾಪ ಆಗುವುದಿಲ್ಲ ಅಂದಾಗ ನಿಶ್ಚಯ ಮಾಡಿಕೊಳ್ಳಬೇಕು, ನಾವು ಆತ್ಮರು ಓದುತ್ತಿದ್ದೇವೆ, ದೇಹ ಅಲ್ಲ. ಮೊದಲು ದೈಹಿಕ ಮನುಷ್ಯರ ಮತ ಸಿಗುತ್ತಿತ್ತು, ಈಗ ತಂದೆ ಶ್ರೀಮತ ಕೊಡುತ್ತಿದ್ದಾರೆ. ಇದು ಹೊಸ ಪ್ರಪಂಚದ ಸಂಪೂರ್ಣ ಹೊಸ ಜ್ಞಾನವಾಗಿದೆ. ತಾವೆಲ್ಲರೂ ಹೊಸಬರಾಗುತ್ತೀರಾ. ಇದರಲ್ಲಿ ತಬ್ಬಿಬ್ಬಾಗುವ ಮಾತೇ ಇಲ್ಲ. ಅನೇಕ ಬಾರಿ ಹೊಸಬರಿಂದ ಹಳಬರು, ಹಳಬರಿಂದ ಹೊಸಬರಾಗುತ್ತಾ ಬಂದಿದ್ದೀರಾ. ಆದ್ದರಿಂದ ಒಳ್ಳೆಯ ಪುರುಷಾರ್ಥ ಮಾಡಬೇಕು. ನಾವು ಆತ್ಮರು ಕರ್ಮೇಂದ್ರಿಯಗಳ ಮೂಲಕ ಈ ಕೆಲಸ ಮಾಡುತ್ತೇವೆ, ಕಚೇರಿಗೆ ಹೋಗುತ್ತೇವೆ ಅಥವಾ ಇನ್ಯಾವುದಾದ್ರೂ ಕೆಲಸ ಮಾಡುತ್ತೇವೆ. ಆ ಸಮಯದಲ್ಲಿಯೂ ಕೂಡ ನಮ್ಮನ್ನು ನಾವು ಆತ್ಮ ಎಂದು ತಿಳಿದು ಕರ್ಮೇಂದ್ರಿಯಗಳಿಂದ ಕೆಲಸ ಮಾಡುತ್ತಿದ್ದೇವೆ. ಇದನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕು. ತಂದೆ ಹೇಳ್ತಾರೆ, ಜೊತೆಗೆ ತಂದೆಯ ನೆನಪು ಸಹ ಅವಶ್ಯವಾಗಿ ಇರಬೇಕು. ಬಲೆ ನಾವು ಭಗವಂತನನ್ನ ನೆನಪು ಮಾಡುತ್ತೇವೆಂದು ಮೊದಲು ಹೇಳುತ್ತಿದ್ದೀರಿ, ಆದರೆ ತಮ್ಮನ್ನು ತಾವು ಸಾಕಾರ ದೇಹವೆಂದು ತಿಳಿದು ನಿರಾಕಾರ ತಂದೆಯನ್ನು ನೆನಪು ಮಾಡುತ್ತಿದ್ದೀರಿ. ತಮ್ಮನ್ನು ನಿರಾಕಾರ ಆತ್ಮ ಎಂದು ತಿಳಿದು ನಿರಾಕಾರ ತಂದೆಯನ್ನು ನೆನಪು ಮಾಡಬೇಕು. ಇದು ಬಹಳ ವಿಚಾರ ಸಾಗರ ಮಂಥನ ಮಾಡುವ ಮಾತಾಗಿದೆ. ಬಲೆ ಕೆಲವರು ನಾವು 2 ಗಂಟೆಗಳ ಕಾಲ ಬಾಬಾರವರ ನೆನಪಿನಲ್ಲಿರುತ್ತೇವೆ ಎಂದು ಬರೆಯುತ್ತಾರೆ. ಇನ್ನು ಕೆಲವರು ನಾವು ಸದಾ ಶಿವ ತಂದೆಯನ್ನು ನೆನಪು ಮಾಡುತ್ತೇವೆಂದು ಹೇಳುತ್ತಾರೆ. ಆದರೆ ಸದಾ ನೆನಪು ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ನೆನಪು ಮಾಡುತ್ತಿದ್ದರೆ ಮೊದಲೇ ಕರ್ಮಾತೀತ ಸ್ಥಿತಿ ತಯಾರಾಗುತ್ತಿತ್ತು. ಕರ್ಮಾತೀತ ಸ್ಥಿತಿಯಂತೂ ಬಹಳ ಹೆಚ್ಚು ಪರಿಶ್ರಮದಿಂದಲೇ ತಯಾರಾಗುವುದು. ಇದರಲ್ಲಿ ಎಲ್ಲ ಕರ್ಮೇಂದ್ರಿಯಗಳು ವಶವಾಗುತ್ತವೆ. ಕರ್ಮಾತೀತ ಸ್ಥಿತಿ ಬಂತು ಅಂದರೆ ಯಾವುದೇ ಇಂದ್ರಿಯ ಅಲ್ಚಲ್ ಮಾಡೋದಿಲ್ಲ. ಸತ್ಯಯುಗದಲ್ಲಿ ಎಲ್ಲ ಕರ್ಮೇಂದ್ರಿಯಗಳು ನಿರ್ವಿಕಾರಿಯಾಗಿರುತ್ತವೆ. ಪ್ರತಿ ಅಂಗಾಂಗವೂ ಸಹ ಸುಗಂಧಭರಿತವಾಗಿರುತ್ತೆ, ಅಂದರೆ ಸದ್ಗುಣಗಳಿಂದ ತುಂಬಿರುತ್ತೆ. ಈಗಂತೂ ದುರ್ಗಂಧ ಚೀಚಿಯಾಗಿದೆ. ಸತ್ಯಯುಗಕ್ಕೆ ಬಹಳ ಮಹಿಮೆ ಇದೆ. ಅದಕ್ಕೆ ಸ್ವರ್ಗ, ಹೊಸ ಪ್ರಪಂಚ, ವೈಕುಂಠ, ಶಿವಾಲಯ ಎಂದು ಹೇಳಲಾಗುವುದು. ಅಲ್ಲಿನ ಮುಖಚರ್ಯ ಅಂದರೆ ಮುಖದ ಲಕ್ಷಣ, ಕಿರೀಟ ಅದ್ಯಾವುದೂ ಸಹ ಇಲ್ಲಿ ಯಾರಿಗೂ ಸಹ ಇರಲು ಸಾಧ್ಯವಿಲ್ಲ. ಸತ್ಯುಗದಲ್ಲಿ ದೇವಿ ದೇವತೆಗಳಂತೆ ಇಲ್ಲಿ ಯಾರು ಇರಲು ಸಾಧ್ಯವಿಲ್ಲ. ಬಲೆ ತಾವು ನೋಡಿಕೊಂಡು ಸಹ ಬರುತ್ತೀರಂದ್ರೆ ಸಾಕ್ಷಾತ್ಕಾರವೂ ಸಹ ಆಗತ್ತೆ. ಧ್ಯಾನದಲ್ಲಿ ಹೋದಾಗ ನೋಡ್ಕೊಂಡು ಬರ್ತಾ ಇದ್ರು ಸಂದೇಶಿಯರು. ಆದರೂ ಇಲ್ಲಿ ಅದನ್ನು ಮಾಡಲು ಸಾಧ್ಯವಿಲ್ಲ. ಅಲ್ಲಂತೂ ಸ್ವಾಭಾವಿಕ ಸೌಂದರ್ಯವಿರುವುದು. ಅಂದ ಮೇಲೆ ಈಗ ತಾವು ಮಕ್ಕಳು ನೆನಪಿನಿಂದಲೇ ಪಾವನರಾಗಬೇಕು ಅಂದಾಗ ಬಹಳ ನೆನಪಿನ ಯಾತ್ರೆ ಮಾಡಬೇಕು. ಇದರಲ್ಲಿಯೇ ಪರಿಶ್ರಮವಿದೆ. ನೆನಪು ಮಾಡುತ್ತಾ ಕರ್ಮಾತೀತ ಸ್ಥಿತಿಯನ್ನು ಹೊಂದಿದಾಗಲೇ ಎಲ್ಲ ಕರ್ಮೇಂದ್ರಿಯಗಳು ಶೀತಲವಾಗುತ್ತವೆ. ಅಂಗವೂ ಸುಗಂಧಭರಿತವಾಗುವುದು, ದುರ್ಗಂಧವಿರುವುದಿಲ್ಲ. ಈಗಂತೂ ಎಲ್ಲ ಕರ್ಮೇಂದ್ರಿಯಗಳಲ್ಲಿ ದುರ್ಗಂಧವಿದೆ. ಈ ಶರೀರ ಏನೂ ಕೆಲಸಕ್ಕೆ ಬರುವುದಿಲ್ಲ. ನೀವಾತ್ಮ ಈಗ ಪವಿತ್ರವಾಗುತ್ತಿದ್ದೀರಾ. ಶರೀರವಂತೂ ಪವಿತ್ರವಾಗಲು ಸಾಧ್ಯವಿಲ್ಲ ಈ ಪ್ರಪಂಚದಲ್ಲಿ. ಯಾವಾಗ ತಮಗೆ ಹೊಸ ಶರೀರ ಸಿಗುವುದು ಆಗ ಪವಿತ್ರವಾಗಿರುವುದು. ಅಂಗದಲ್ಲಿ ಸುಗಂಧವಿರುವುದು. ಈ ಮಹಿಮೆ ದೇವತೆಗಳದು. ತಾವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ತಂದೆ ಬಂದಿದ್ದಾರೆ ಅಂದಾಗ ಖುಷಿಯ ನಶೆ ಏರಬೇಕು. ತಂದೆ ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿರಿ, ಆಗ ವಿಕರ್ಮಗಳು ವಿನಾಶವಾಗುತ್ತವೆ. ಗೀತೆಯ ಶಬ್ದ ಎಷ್ಟು ಸ್ಪಷ್ಟವಾಗಿದೆ. ತಂದೆ ಹೇಳುತ್ತಾರೆ, ಯಾರು ನನ್ನ ಭಕ್ತರಾಗಿದ್ದಾರೆಯೋ, ಗೀತಾ ಪಾಠಿಗಳಾಗಿದ್ದಾರೆಯೋ ಅವರು ಅವಶ್ಯವಾಗಿ ಕೃಷ್ಣನ ಪೂಜಾರಿಗಳಾಗಿರುತ್ತಾರೆ. ಆದ್ದರಿಂದ ದೇವತೆಗಳ ಪೂಜಾರಿಗಳಿಗೆ ಹೋಗಿ ಈ ಜ್ಞಾನವನ್ನು ತಿಳಿಸಿರಿ. ಮನುಷ್ಯರು ಶಿವನ ಪೂಜೆ ಮಾಡುತ್ತಾರೆ ಮತ್ತು ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ನಿಂದನೆ ಮಾಡುತ್ತಿದ್ದರೂ ಪ್ರತಿನಿತ್ಯ ಮಂದಿರಗಳಿಗೆ ಹೋಗುತ್ತಾರೆ. ಶಿವನ ಮಂದಿರಕ್ಕೆ ಬಹಳಷ್ಟು ಜನ ಹೋಗುತ್ತಾರೆ. ಬಹಳ ಮೆಟ್ಟಿಲನ್ನು ಏರಿ ಮೇಲೆ ಹೋಗುತ್ತಾರೆ. ಶಿವನ ಮಂದಿರವನ್ನ ಮೇಲೆ ಬೆಟ್ಟಗಳ ಮೇಲೆ ಆ ರೀತಿ ಕಟ್ಟಿರ್ತಾರೆ. ಶಿವ ತಂದೆ ಬಂದು ಈ ಮೆಟ್ಟುಲಗಳ ಬಗ್ಗೆ ತಿಳಿಸ್ತಾರೆ ಅಲ್ವಾ. ಅವರ ನಾಮವೂ ಶ್ರೇಷ್ಠ, ಧಾಮವೂ ಶ್ರೇಷ್ಠ. ಎಷ್ಟು ಮೇಲೆ ಇರುತ್ತಾರೆ. ಬದ್ರಿನಾಥ, ಅಮರನಾಥದಲ್ಲಿ ಶಿವನ ಮಂದಿರಗಳಿವೆ.
ಅವರು ಮೇಲೆ ಕರೆದುಕೊಂಡು ಹೋಗುತ್ತಾರೆ. ತಂದೆ ಮೇಲೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ನಮ್ಮನ್ನ ಶ್ರೇಷ್ಠರನ್ನಾಗಿ ಮಾಡುವವರಾಗಿದ್ದಾರೆ. ಆದ್ದರಿಂದ ಅವರ ಮಂದಿರಗಳನ್ನು ಕೂಡ ಬಹಳ ಎತ್ತರದಲ್ಲಿ ಕಟ್ಟುತ್ತಾರೆ. ಇಲ್ಲಿ ಗುರು ಶಿಖರದ ಮಂದಿರವನ್ನು ಸಹ ಅತಿ ದೊಡ್ಡ ಬೆಟ್ಟದ ಮೇಲೆ ಕಟ್ಟಿಸಲಾಗಿದೆ. ಶ್ರೇಷ್ಠ ತಂದೆ ಕುಳಿತು ತಮಗೆ ಓದಿಸುತ್ತಾರೆ. ಪ್ರಪಂಚದಲ್ಲಿ ಶಿವ ತಂದೆಯೇ ಬಂದು ಓದಿಸುತ್ತಾರೆಂದು ಮತ್ಯಾರಿಗೂ ಸಹ ಗೊತ್ತಿಲ್ಲ. ಅವರಂತೂ ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಈಗ ತಮ್ಮ ಸನ್ಮುಖದಲ್ಲಿ ಗುರಿ ಉದ್ದೇಶವಿದೆ. ಇದು ತಮ್ಮ ಗುರಿ ಉದ್ದೇಶವಾಗಿದೆ ಎಂದು ತಂದೆ ಬಿಟ್ಟು ಮತ್ಯಾರೂ ಸಹ ಹೇಳಲು ಸಾಧ್ಯವಿಲ್ಲ. ಇದನ್ನು ತಂದೆಯೇ ತಾವು ಮಕ್ಕಳಿಗೆ ತಿಳಿಸುತ್ತಾರೆ. ತಾವು ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತೀರಾ. ಸತ್ಯನಾರಾಯಣನ ಕಾಲ ಕಳೆದು ಹೋಗಿದೆ. ಮೊದಲು ಏನಾಯಿತು, ಯಾವ ಸಮಯದಲ್ಲಿ ಸತ್ಯನಾರಾಯಣ ಇದ್ದರು, ಅವರ ಕಥೆಯನ್ನು ಹೇಳ್ತಾರೆ ಅಥವಾ ಕೇಳುತ್ತೀವಿ. ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಈ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಶ್ರೇಷ್ಠ ಕಥೆಯನ್ನು ತಿಳಿಸುತ್ತಿದ್ದಾರೆ. ಈ ಕತೆ ಬಹಳ ಶ್ರೇಷ್ಠರನ್ನಾಗಿ ಮಾಡುವಂತಹದ್ದಾಗಿದೆ. ಇದನ್ನು ಸದಾ ನೆನಪಿಟ್ಟುಕೊಳ್ಳಬೇಕು ಮತ್ತು ಅನ್ಯರಿಗೂ ಕೂಡ ತಿಳಿಸಬೇಕು. ಈ ಕಥೆಯನ್ನು ತಿಳಿಸಲು ತಾವು ಪ್ರದರ್ಶನಿ ಅಥವಾ ಮ್ಯೂಸಿಯಂಗಳನ್ನು ತೆರೆಯುತ್ತೀರಾ. 5000 ವರ್ಷಗಳಿಗೆ ಮೊದಲು ಭಾರತವೇ ಇತ್ತು. ಭಾರತದಲ್ಲಿ ದೇವಿ ದೇವತೆಗಳು ರಾಜ್ಯ ಮಾಡುತ್ತಿದ್ದರು. ಇದು ಸತ್ಯವಾದ ಕಥೆಯಾಗಿದೆ. ಇದನ್ನು ಮತ್ಯಾರೂ ಸಹ ತಿಳಿಸಲು ಸಾಧ್ಯವಿಲ್ಲ. ಇದು ಸತ್ಯ ಕಥೆಯಾದ್ದರಿಂದ ಚೈತನ್ಯ ವೃಕ್ಷಪತಿ ತಂದೆಯೇ ಕುಳಿತು ತಿಳಿಸುತ್ತಾರೆ. ಇದರಿಂದ ತಾವು ದೇವತೆಗಳಾಗುತ್ತೀರಾ. ಇದರಲ್ಲಿ ಪವಿತ್ರತೆ ಮುಖ್ಯವಾಗಿದೆ. ಪವಿತ್ರವಾಗದಿದ್ದರೆ ಧಾರಣೆಯೂ ಸಹ ಆಗುವುದಿಲ್ಲ. ಹುಲಿಯ ಹಾಲಿಗೆ ಚಿನ್ನದ ಪಾತ್ರೆಯೇ ಬೇಕು, ಆಗಲೇ ಧಾರಣೆಯಾಗಲು ಸಾಧ್ಯ. ಈ ಕಿವಿ ಪಾತ್ರೆ ಇದ್ದ ಹಾಗೆ ಇದೆ ಅಲ್ವಾ. ಇದು ಚಿನ್ನದ ಪಾತ್ರೆಯಾಗಬೇಕು. ಈಗ ಕಲ್ಲಿನದ್ದಾಗಿದೆ. ಚಿನ್ನದ್ದು ಆದಾಗಲೇ ಧಾರಣೆಯಾಗುವುದು. ಬಹಳ ಗಮನವಿಟ್ಟು ಕೇಳಬೇಕು ಮತ್ತು ಧಾರಣೆ ಮಾಡಿಕೊಳ್ಳಬೇಕು. ಕಥೆಯಂತೂ ಬಹಳ ಸಹಜ. ಯಾವುದನ್ನು ಗೀತೆಯಲ್ಲಿ ಬರೆದಿದ್ದಾರೆ ಅವರು ಈ ಕಥೆಗಳನ್ನು ತಿಳಿಸಿ ಸಂಪಾದನೆ ಮಾಡಿಕೊಳ್ಳುತ್ತಾರೆ. ಕೇಳುವವರಿಂದ ಅವರ ಸಂಪಾದನೆಯಾಗುವುದು. ಇಲ್ಲಿ ನಿಮ್ಮದು ಸಹ ಸಂಪಾದನೆಯಾಗಿದೆ. ಎರಡೂ ಸಂಪಾದನೆ ನಡೆಯುತ್ತಿರುತ್ತದೆ. ಎರಡೂ ವ್ಯಾಪಾರವಾಗಿದೆ. ಓದಿಸುತ್ತಾರೆ ಮತ್ತೆ ತಿಳಿಸುತ್ತಾರೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ ಮನ್ಮನಾಭವ, ಪವಿತ್ರರಾಗಿರಿ. ಈ ರೀತಿ ಮತ್ಯಾರೂ ಸಹ ಹೇಳಲು ಸಾಧ್ಯವಿಲ್ಲ. ಅವರು ಮನ್ಮನಾಭವ ಆಗಿರುವುದೂ ಇಲ್ಲ. ಯಾವುದೇ ಮನುಷ್ಯರು ಇಲ್ಲಿ ಪವಿತ್ರರಾಗಿರಲು ಸಾಧ್ಯವಿಲ್ಲ. ಏಕೆಂದರೆ ಎಲ್ಲರದು ಭ್ರಷ್ಟಾಚಾರದ ಜನ್ಮವಾಗಿದೆ. ರಾವಣ ರಾಜ್ಯ ಕಲಿಯುಗದ ಅಂತ್ಯದವರೆಗೂ ನಡೆಯುತ್ತದೆ. ಇದರಲ್ಲಿಯೇ ಪಾವನರಾಗಬೇಕು. ದೇವತೆಗಳಿಗೆ ಪಾವನರೆಂದು ಹೇಳುತ್ತಾರೆ, ಮನುಷ್ಯರಿಗೆ ಅಲ್ಲ. ಸನ್ಯಾಸಿಗಳು ಸಹ ಮನುಷ್ಯರಾಗಿದ್ದಾರೆ. ಅವರದು ನಿವೃತ್ತಿ ಮಾರ್ಗದ ಧರ್ಮವಾಗಿದೆ. ನನ್ನನ್ನು ನೆನಪು ಮಾಡಿದರೆ ತಾವು ಪವಿತ್ರರಾಗುತ್ತೀರಾ ಎಂದು ತಂದೆ ತಿಳಿಸುತ್ತಾರೆ. ಭಾರತದಲ್ಲಿ ಪ್ರವೃತ್ತಿ ಮಾರ್ಗದವರ ರಾಜ್ಯವೇ ನಡೆದಿದೆ. ನಿವೃತ್ತಿ ಮಾರ್ಗದವರೊಂದಿಗೆ ನಿಮ್ಮದು ಯಾವುದೇ ಸಂಬಂಧವಿಲ್ಲ. ಇಲ್ಲಂತೂ ಸ್ತ್ರೀ ಪುರುಷ ಇಬ್ಬರೂ ಪವಿತ್ರರಾಗಬೇಕು. 2 ಚಕ್ರಗಳು ನಡೆದಾಗ ಸರಿಯಾಗಿರುತ್ತದೆ. ಇಲ್ಲವೆಂದರೆ ಜಗಳವಾಗುವುದು. ಪವಿತ್ರತೆಯ ಮೇಲೆ ಎಷ್ಟು ಜಗಳ ಮಾಡುತ್ತಾರೆ. ಮತ್ಯಾವುದೇ ಸತ್ಸಂಗದಲ್ಲಿ ಪವಿತ್ರತೆಯ ವಿಷಯವಾಗಿ ಜಗಳ ಆಡುತ್ತಾರೆ ಎಂಬುದನ್ನು ಕೇಳಿಲ್ಲ. ಇದು ಒಂದೇ ಬಾರಿ. ಯಾವಾಗ ತಂದೆ ಬರ್ತಾರೆ ಆಗ ಪವಿತ್ರರಾಗಿರಿ ಅಂತ ಹೇಳುತ್ತಾರೆ. ಆಗಲೇ ಪವಿತ್ರತೆಯ ವಿಷಯವಾಗಿ ಜಗಳವಾಗುವುದು. ಅಬಲೆಯರ ಮೇಲೆ ಅತ್ಯಾಚಾರವಾಗುವುದೆಂದು ಎಂದಾದರೂ ಸಾಧು ಸಂತರು ಹೇಳಿದ್ದಾರೆಯಾ? ಇಲ್ಲಿ ಕನ್ಯೆಯರು ಹೇಳ್ತಾರೆ, ಬಾಬಾ ನಮ್ಮನ್ನು ರಕ್ಷಿಸಿ ಅಂತ ಕೂಗ್ಕೊಳ್ತಾರೆ. ತಂದೆಯೂ ಸಹ ಕೇಳ್ತಾರೆ, ನೀವು ಅಪವಿತ್ರರಂತೂ ಆಗುತ್ತಿಲ್ಲ ತಾನೆ? ಏಕೆಂದರೆ ಕಾಮ ಮಹಾಶತ್ರುವಾಗಿದೆ. ಒಮ್ಮೆಲೆ ಬಿದ್ದು ಹೋಗುತ್ತಾರೆ. ಈ ಕಾಮ ವಿಕಾರ ಎಲ್ಲರನ್ನ ಬೆಲೆ ಇಲ್ಲದವರನ್ನಾಗಿ ಮಾಡಿದೆ. ತಂದೆ ತಿಳಿಸುತ್ತಾರೆ, ನೀವು 63 ಜನ್ಮಗಳ ಕಾಲ ಈ ವೇಶ್ಯಾಲಯದಲ್ಲಿ ಇದ್ದೀರಿ. ಈಗ ಪಾವನರಾಗಿ ಶಿವಾಲಯದಲ್ಲಿ ಹೋಗಬೇಕು. ಈ 1 ಜನ್ಮ ಪವಿತ್ರರಾಗಿ ಶಿವ ತಂದೆಯನ್ನು ನೆನಪು ಮಾಡಿದರೆ ಶಿವಾಲಯ ಸ್ವರ್ಗದಲ್ಲಿ ಹೋಗುತ್ತೀರಾ. ಆದರೂ ಸಹ ಕಾಮ ವಿಕಾರ ಎಷ್ಟು ಶಕ್ತಿಶಾಲಿಯಾಗಿದೆ.
ಎಷ್ಟು ತೊಂದರೆ ಕೊಡುತ್ತದೆ, ಆಕರ್ಷಣೆಯಾಗುತ್ತದೆ. ಆ ಆಕರ್ಷಣೆಯನ್ನ ಬಿಡಬೇಕು. ನಾವು ವಾಪಸ್ ಮನೆಗೆ ಹೋಗಬೇಕು ಅಂದ ಮೇಲೆ ಅವಶ್ಯವಾಗಿ ಪವಿತ್ರರಾಗಬೇಕು. ಶಿಕ್ಷಕರು ಎಲ್ಲಿನೇ ಕುಳಿತುಕೊಳ್ತಾರೆಯಾ? ವಿದ್ಯಾಭ್ಯಾಸ ಸ್ವಲ್ಪ ಸಮಯ ನಡೆಯುವುದು. ತಂದೆ ತಿಳಿಸುತ್ತಾರೆ, ಇದು ನನ್ನ ರಥವಾಗಿದೆ, ರಥದ ಆಯಸ್ಸು ಎಂದು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ನಾನಂತೂ ಸದಾ ಅಮರನಾಗಿದ್ದೇನೆ, ನನ್ನ ಹೆಸರೇ ಆಗಿದೆ ಅಮರನಾಥ, ನಾನು ಪುನರ್ಜನ್ಮವನ್ನ ಪಡೆದುಕೊಳ್ಳುವುದಿಲ್ಲ, ಆದ್ದರಿಂದ ಅಮರನಾಥ ಎಂದು ನನಗೆ ಹೇಳಲಾಗುವುದು. ಅರ್ಧ ಕಲ್ಪಕ್ಕಾಗಿ ನಿಮ್ಮನ್ನು ಸಹ ಅಮರರನ್ನಾಗಿ ಮಾಡುತ್ತೇನೆ, ಆದರೂ ಸಹ ನೀವು ಪುನರ್ಜನ್ಮದಲ್ಲಿ ಬರುತ್ತೀರಾ. ಆದ್ದರಿಂದ ಈಗ ತಾವು ಮಕ್ಕಳು ಮೇಲೆ ಹೋಗಬೇಕು ಅಂದಾಗ ಮುಖವನ್ನ ಆ ಕಡೆ, ಸತ್ಯಯುಗದ ಕಡೆ, ಕಾಲುಗಳನ್ನು ಈ ಕಲಿಯುಗದ ಕಡೆ ಮಾಡಬೇಕು. ಮತ್ತೆ ಮುಖವನ್ನ ಯಾಕೆ ಈ ಕಲಿಯುಗದ ಕಡೆ ತಿರುಗಿಸ್ಕೊಳ್ತೀರಾ? ಬಾಬಾ ಮರ್ತೋಯ್ತು, ಮುಖ ಆ ಕಡೆ ಕಲಿಯುಗದ ಕಡೆ ತಿರುಗಿಸ್ಕೊಂಡ್ಬಿಟ್ವಿ ಅಂತ ಯಾಕೆ ಹೇಳ್ತೀರಾ? ಈ ರೀತಿನೂ ಹೇಳ್ತಾರೆ, ಅಂದರೆ ಉಲ್ಟಾ ಆಗ್ಬಿಟ್ಟಿರ್ತಾರೆ ಅಂತಾರೆ ಬಾಬಾ. ತಾವು ತಂದೆಯನ್ನ ಮರೆತು ದೇಹಾಭಿಮಾನಿಗಳಾದ್ರಿ ಅಲ್ವಾ, ಅಂದರೆ ಉಲ್ಟಾ ಆಗುತ್ತೀರಾ. ತಂದೆ ಎಲ್ಲದರ ತಿಳುವಳಿಕೆ ನೀಡುತ್ತಾರೆ. ಬಾಬಾ ಶಕ್ತಿ ಕೊಡಿ, ಬಲ ಕೊಡಿ ಎಂದು ತಂದೆಯಿಂದ ಏನನ್ನೂ ಬೇಡಬಾರದು. ತಂದೆಯಂತೂ ಮಾರ್ಗವನ್ನ ತೋರಿಸುತ್ತಾರೆ. ತಂದೆ ಹೇಳುತ್ತಾರೆ, ಮಕ್ಕಳೇ ಯೋಗ ಬಲದಿಂದ ಈ ರೀತಿ ತಯಾರಾಗಬೇಕು. ತಾವು ಯೋಗ ಬಲದಿಂದ ಇಷ್ಟು ಶ್ರೀಮಂತರಾಗುತ್ತೀರಾ, ಅದರಿಂದ 21 ಜನ್ಮಗಳವರೆಗೆ ಎಂದಿಗೂ ಯಾರ ಬಳಿಯೂ ಕೂಡ ಬೇಡುವ ಅಗತ್ಯ ಇರುವುದಿಲ್ಲ. ತಾವು ತಂದೆಯಿಂದ ಅಷ್ಟೊಂದು ಪಡೆದುಕೊಳ್ಳುತ್ತೀರಾ. ತಂದೆ ಹೇಳ್ತಾರೆ, ಬಹಳ ಸಂಪಾದನೆ ಮಾಡಿಕೊಳ್ಳುತ್ತೀರಾ, ಏನ್ ಬೇಕೋ ಅದನ್ನ ಪಡ್ಕೊಳ್ತೀರಾ. ಈ ಲಕ್ಷ್ಮೀನಾರಾಯಣರು ಬಹಳ ಶ್ರೇಷ್ಠ ಅಂದಾಗ ಈಗ ಏನ್ ಬೇಕೋ ಅದನ್ನ ತಾವು ಪಡೆದುಕೊಳ್ಳಿ. ಪೂರ್ಣವಾಗಿ ವಿದ್ಯಾಭ್ಯಾಸ ಮಾಡಲಿಲ್ಲವೆಂದರೆ ಪ್ರಜೆಗಳಲ್ಲಿ ಹೋಗುತ್ತೀರಾ. ತಾವು ಪ್ರಜೆಗಳನ್ನ ತಯಾರು ಮಾಡಿಕೊಳ್ಳಬೇಕು. ಮುಂದೆ ಹೋದಂತೆ ಬಹಳಷ್ಟು ಮ್ಯೂಸಿಯಂಗಳು ತೆರೆಯುತ್ತಾ ಹೋಗುತ್ತೀರಾ. ಮತ್ತೆ ನಿಮಗೆ ದೊಡ್ಡ ದೊಡ್ಡ ಹಾಲು ಸೇವೆಗಾಗಿ ಸಿಗುವುದು, ಕಾಲೇಜ್ಗಳು ಸಿಗುತ್ತವೆ ಸೇವೆಗಾಗಿ, ಅಲ್ಲಿ ಹೋಗಿ ನೀವು ಸರ್ವಿಸ್ ಮಾಡುತ್ತೀರಾ. ವಿವಾಹಕ್ಕಾಗಿ ಕಲ್ಯಾಣ ಮಂಟಪಗಳು ಏನು ತಯಾರಾಗಿರತ್ತೆ ಅದನ್ನು ಸಹ ನಿಮಗೆ ಸೇವೆಗಾಗಿ ಕೊಡಲಾಗುವುದು. ತಂದೆ ಹೇಳ್ತಾರೆ, ಶಿವ ಭಗವಾನು ವಾಚ, ನಾನು ನಿಮ್ಮನ್ನು ಇಂತಹ ಪವಿತ್ರರನ್ನಾಗಿ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆಂದು ನೀವು ತಿಳಿಸಿದಾಗ ಟ್ರಸ್ಟಿಗಳು ಹಾಲನ್ನು ನಿಮಗೆ ಕೊಡುತ್ತಾರೆ ಸೇವೆಗಾಗಿ. ಅವರಿಗೆ ಹೇಳಿ, ಭಗವಾನು ವಾಚ್ಯವಾಗಿದೆ, ಕಾಮ ಮಹಾಶತ್ರು, ಇದರಿಂದ ದುಃಖವನ್ನೇ ಪಡೆಯುತ್ತಾ ಬಂದಿದ್ದೇವೆ. ಈಗ ಪಾವನರಾಗಿ ಪಾವನ ಪ್ರಪಂಚಕ್ಕೆ ಹೋಗಬೇಕು. ಇದು ಯಥಾರ್ಥವಾಗಿ ಅವರಿಗೆ ತಿಳಿಸಿದಾಗ ನಿಮಗೆ ಹಾಲು ಕೊಡುತ್ತಾರೆ. ಅಂದರೆ ಕಲ್ಯಾಣ ಮಂಟಪ ಏನಿದೆ ಅದನ್ನು ಕೊಟ್ಟು ಬಿಡ್ತಾರೆ ಸೇವೆಗೋಸ್ಕರ. ನಂತರ ಬಹಳ ತಡ ಆಯಿತು ಅಂತ ಹೇಳ್ತೀರಾ. ಅಂದರೆ ಈಗ ಕೊಟ್ಟರೆ ನಾವೇನು ಮಾಡೋದು ಅಂತ ಹೇಳ್ತೀರ. ಲಾಸ್ಟ್ ಮೂಮೆಂಟಲ್ಲಿ ಕೊಟ್ಟಿದ್ದಾರೆ ಅಂದರೆ ಏನು ಮಾಡೋದು, ತುಂಬ ಟೂ ಲೇಟ್ ಆಯಿತು ಅಂತ ಹೇಳ್ತೀರಾ. ತಂದೆ ಹೇಳುತ್ತಾರೆ, ನಾನು ಸುಮ್ಮನೆ ತೆಗೆದುಕೊಳ್ಳುವುದಿಲ್ಲ, ಏಕೆಂದರೆ ಮತ್ತೆ ನಾನು ಅದಕ್ಕೆ ರಿಟರ್ನ್ ಆಗಿ ಕೊಡಬೇಕು ಅಲ್ವಾ. ಆದ್ದರಿಂದ ಮಕ್ಕಳ ಒಂದೊಂದು ಪೈಸೆಯಿಂದಲೇ ಸೇವೆ ನಡೆಯುವುದು, ಉಳಿದೆಲ್ಲರದು ಮಣ್ಣು ಪಾಲಾಗುವುದು. ಬಾಬಾ ಎಲ್ಲರದು ತಗೊಳ್ಳಲ್ಲ, ಯಾಕೆಂದರೆ ರಿಟರ್ನ್ ಒಂದಕ್ಕೆ ಪದಮದಷ್ಟು ಕೊಡಬೇಕು ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ಎಲ್ಲರದ್ದು ತಗೊಳ್ಳೋದಿಲ್ಲ. ಮಕ್ಕಳ ಒಂದೊಂದು ರೂಪಾಯಿನ ತಗೊಂಡು ಸೇವೆ ವೃದ್ಧಿ ಮಾಡಲಾಗತ್ತೆ, ಬಾಕಿ ಎಲ್ಲರದ್ದು ಮಣ್ಪಾಲಾಗತ್ತೆ. ತಂದೆ ಎಲ್ಲರಿಗಿಂತ ದೊಡ್ಡ ಅಕ್ಕಸಾಲಿಗ ಆಗಿದ್ದಾರೆ, ಅಗಸಾನು ಆಗಿದ್ದಾರೆ, ಶಿಲ್ಪಿಯೂ ಆಗಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ತಂದೆ ಯಾವ ಸತ್ಯವಾದ ಕಥೆಯನ್ನು ತಿಳಿಸುತ್ತಿದ್ದಾರೆಯೋ ಅದನ್ನು ಗಮನವಿಟ್ಟು ಕೇಳಬೇಕು ಮತ್ತು ಧಾರಣೆ ಮಾಡಿಕೊಳ್ಳಬೇಕು. ತಂದೆಯಿಂದ ಏನನ್ನೂ ಬೇಡಬಾರದು. 21 ಜನ್ಮಗಳಿಗಾಗಿ ತಮ್ಮ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು. ಎರಡನೇ ಪಾಯಿಂಟು,
ವಾಪಸ್ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ಶರೀರದ ಆಕರ್ಷಣೆಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಕರ್ಮೇಂದ್ರಿಯಗಳನ್ನು ಶೀತಲ ಮಾಡಿಕೊಳ್ಳಬೇಕು. ಈ ದೇಹದ ಅಭಿಮಾನವನ್ನು ಬಿಡುವ ಪುರುಷಾರ್ಥ ಮಾಡಬೇಕು. ವರದಾನ: ಒಂದೇ ಸ್ಥಾನದಲ್ಲಿರುತ್ತಾ ಅನೇಕ ಆತ್ಮರ ಸೇವೆ ಮಾಡುವಂತಹ ಲೈಟ್ ಮೈಟ್ ಶಕ್ತಿ ಮತ್ತು ಪ್ರಕಾಶದಿಂದ ಸಂಪನ್ನರಾಗಿರಿ. ವರದಾನದ ವಿಶ್ಲೇಷಣೆ: ಹೀಗೆ ಲೈಟ್ ಮತ್ತೆ ಮೈಟ್ ಒಂದು ಸ್ಥಾನದಲ್ಲಿ ಸ್ಥಿರವಾಗಿರುತ್ತಾ ದೂರದವರೆಗೆ ಸೇವೆ ಮಾಡುತ್ತೆ. ಅದೇ ರೀತಿ ತಾವೆಲ್ಲರೂ ಒಂದೇ ಸ್ಥಾನದಲ್ಲಿರುತ್ತಾ ಅನೇಕರನ್ನ ಸೇವಾರ್ಥವಾಗಿ ನಿಮಿತ್ತ ಮಾಡಬಹುದು. ಇದರಲ್ಲಿ ಕೇವಲ ಲೈಟ್ ಮೈಟಿಂದ ಸಂಪನ್ನರಾಗಿರುವ ಅವಶ್ಯಕತೆ ಇದೆ. ಮನಸ್ಸು ಬುದ್ಧಿ ಸದಾ ವ್ಯರ್ಥ ಯೋಚನೆಗಳಿಂದ ಮುಕ್ತವಾಗಿರಬೇಕು. ಮನ್ಮನಾಭವದ ಮಂತ್ರದ ಸಹಜ ಸ್ವರೂಪವಾಗಿರಬೇಕು. ಮನ್ಸ ಶುಭ ಭಾವನೆ, ಶ್ರೇಷ್ಠ ಕಾಮನೆ, ಶ್ರೇಷ್ಠ ವೃತ್ತಿ, ಶ್ರೇಷ್ಠ ವೈಬ್ರೇಷನ್ಸ್ ಇಂದ ಸಂಪನ್ನವಾಗಿರಬೇಕು. ಆಗ ಈ ಸೇವೆ ಸಹಜವಾಗಿ ಮಾಡಬಹುದು. ಇದೇ ಮನಸ್ಸ ಸೇವೆಯಾಗಿದೆ. ಸ್ಲೋಗನ್: ಈಗ ತಾವು ಬ್ರಾಹ್ಮಣ ಆತ್ಮರು ಶಕ್ತಿಶಾಲಿಯಾಗಿರಿ ಮತ್ತು ಅನ್ಯ ಆತ್ಮರನ್ನ ಮೈಕನ್ನಾಗಿ ತಯಾರು ಮಾಡಿರಿ. ಓಂ ಶಾಂತಿ.